ಪ್ರತಿ ಬಾರಿ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ನಲ್ಲಿ ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಒಂಥರ ಟೆನ್ಷನ್ನಲ್ಲಿರ್ತಾ ಇದ್ರು. ಆದರೆ ನಿನ್ನೆಯ ಎಪಿಸೋಡ್ನಲ್ಲಿ ಈ ಹಿಂದಿನ ವೀಕೆಂಡ್ ಎಪಿಸೋಡ್ಗಳಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತಾ ಇದ್ರು ಅದಕ್ಕಿಂತ ಭಿನ್ನವಾಗಿ ಕಾಣಿಸ್ಕೊಂಡ್ರು. ತುಂಬ ಕ್ಯೂಟಾಗಿ ರೆಡಿಯಾಗಿ ಕಿಚ್ಚನ ಮುಂದೆ ಹಾಜರಾಗಿದ್ರು ಕೂಡ ರಕ್ಷಿತಾ ಶೆಟ್ಟಿ ಅವರ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಕಾಡ್ತಾ ಇತ್ತು. ಬಿಗ್ ಬಾಸ್ ಮನೆಯಲ್ಲಿರ್ತಂತಹ ಉಳಿದ 5 ಸ್ಪರ್ಧಿಗಳಿಗೆ ಯಾರು ವಿನ್ನರ್ ಆಗ್ತಾರೆ ಅನ್ನೋ ಚಿಂತೆ. ಆದರೆ ರಕ್ಷಿತಾ ಶೆಟ್ಟಿ ಅವರ ಯೋಚನೆಯೇ ಬೇರೆಯದೇ ಆಗಿತ್ತು. ಅವರ ಯೋಚನೆ ಇದ್ದಿದ್ದಷ್ಟೇ, ಬಿಗ್ ಬಾಸ್ ಮನೆಯನ್ನು ಬಿಟ್ಟು ಹೋಗಬೇಕು, ಇನ್ನಿಲ್ಲಿ ಇರೋದಕ್ಕಾಗಲ್ಲ, ಇವತ್ತು ಒಂದೇ ದಿನ ಇಲ್ಲಿರೋದು ಅನ್ನೋ ಆ ಒಂದು ನೋವು ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಕಿಚ್ಚ ಸುದೀಪ್ ಅವರು ಕೂಡ ಮನೆಯ ಅಟ್ಯಾಚ್ಮೆಂಟ್ ಬಗ್ಗೆ ಸ್ಪರ್ಧಿಗಳಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ತುಂಬ ಭಾವುಕರಾಗ್ತಾರೆ. ಪ್ರತಿ ಬಾರಿ ಕಿಚ್ಚ ಸುದೀಪ್ ಅವರು ಮನೆಯ ಬಗ್ಗೆ ಮಾತನಾಡಿದಾಗಲೂ ಕೂಡ ರಕ್ಷಿತಾ ಶೆಟ್ಟಿ ಅವರ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇರೋದು ನೀವು ಗಮನಿಸಿರ್ಬೋದು. ಇದಕ್ಕೆಲ್ಲ ಪ್ರಮುಖ ಕಾರಣ ರಕ್ಷಿತಾ ಶೆಟ್ಟಿ ಆ ಮನೆಯನ್ನು ಕೇವಲ ಒಂದು ಬಿಗ್ ಬಾಸ್ ಆಟದ ವೇದಿಕೆ ಅಂತ ನೋಡಿಲ್ಲ. ಆಕೆ ಪ್ರತಿ ಕ್ಷಣವೂ ಪ್ರತಿ ಮೂಲೆಗಳಲ್ಲೂ ಜೀವಿಸಿದ್ದಾರೆ. ಪ್ರತಿ ಕ್ಷಣವೂ ಆ ಮನೆಯಲ್ಲಿದ್ದಂಥ ಪ್ರತಿಯೊಬ್ಬರನ್ನ ಕೂಡ ಪ್ರೀತಿಸಿದ್ದಾರೆ. ಎಲ್ಲರಿಗೂ ಕೂಡ ಸ್ವಾರ್ಥವಿಲ್ಲದ ಸೇವೆಯನ್ನು ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ. ಆ ಕಾರಣಕ್ಕೆ ಅವರಿಗೆ ಆ ಮನೆ ಅಷ್ಟೊಂದು ಇಷ್ಟ. ಒಂದು ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಕಿಚ್ಚ ಸುದೀಪ್ ಅವರ ಮುಂದೆ. ಅಲ್ಲೇ ಗೊತ್ತಾಗತ್ತೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಆ ಒಂದು ಮನೆಯನ್ನು ಹಚ್ಕೊಂಡಿದ್ದಾರೆ ಅಂತ. ಪಡುಬುದ್ರೆಯಲ್ಲಿರುವಂಥ ನಾನು ಅಜ್ಜಿ ಮನೆಯನ್ನು ಎಷ್ಟರ ಮಟ್ಟಿಗೆ ಇಷ್ಟಪಡ್ತೀನೋ ಅಷ್ಟೇ ಇಷ್ಟಪಟ್ಟಂತಹ ಜಾಗ ಬಿಗ್ ಬಾಸ್ ಮನೆ ಅಂತ. ಬಿಗ್ ಬಾಸ್ ಮನೆಯ ಪ್ರತಿ ಮೂಲೆಗಳಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಓಡಾಡಿದ್ದಾರೆ. ಬೆಳಗ್ಗೆ ಆ ಒಂದು ಸಾಂಗ್ ಪ್ಲೇ ಆಗ್ತಾ ಇದ್ದಂತೆ ಯಾವ ರೀತಿ ಜೋಶ್ನಿಂದ ಅವರು ಕಾಣಿಸ್ಕೊಳ್ತಾ ಇದ್ರೋ ಅದೇ ಜೋಶ್ ರಾತ್ರಿ ಮಲ್ಗೋ ತನಕ ಕೂಡ ಅವ್ರ ಹತ್ರ ಇರ್ತಾ ಇತ್ತು. ಅಡುಗೆ ಕೋಣೆ ಇರ್ಬೋದು, ಗಾರ್ಡನ್ ಏರಿಯಾ ಇರ್ಬೋದು, ಎಲ್ಲೇ ಇರಲಿ ಆ ಒಂದು ಜೋಶ್ ಯಾವತ್ತೂ ಕೂಡ ಕಮ್ಮಿ ಆಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ಅವರು ಎಲ್ಲರ ಜೊತೆ ಇದ್ದಂಥ ರೀತಿ ಯಾವತ್ತಿಗೂ ಕೂಡ ಯಾವ ಸ್ಪರ್ಧಿಗೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಂಥ ಒಂದಷ್ಟು ಸ್ಪರ್ಧಿಗಳಲ್ಲಿ ಕೆಲವರು ರಕ್ಷಿತಾ ಬಗ್ಗೆ ಬೇರೆ ಬೇರೆ ಮಾತುಗಳನ್ನು ಆಡಿರ್ಬೋದು. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂಥ ಸಾಕಷ್ಟು ಸ್ಪರ್ಧಿಗಳೆಲ್ಲರೂ ಕೂಡ ರಕ್ಷಿತಾ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಆಡಿದ್ದಾರೆ. ಅಲ್ಲೇ ಗೊತ್ತಾಗತ್ತೆ ರಕ್ಷಿತಾ ವ್ಯಕ್ತಿತ್ವ ಎಂಥದ್ದು ಅಂತ. ಬಿಗ್ ಬಾಸ್ ಮನೆಯಲ್ಲಿ ಪದೇ ರಕ್ಷಿತಾ ಇನ್ನೇನು ಹೋಗೋದಕ್ಕೆ ದಿನಗಳ ಹತ್ತಿರ ಆಗ್ತಾ ಇದೆ ಅಂದಾಕ್ಷಣ ಯಾವ ರೀತಿ ಕಣ್ಣೀರು ಹಾಕ್ತಾ ಇದ್ರು, ಬಿಗ್ ಬಾಸ್ ಬಳಿ ಯಾವ ರೀತಿ ಕ್ಯಾಮ್ರಾ ಮುಂದೆ ನಿಂತು ಮಾತಾಡ್ತಾ ಇದ್ರು, ಯಾವ ರೀತಿ ತನ್ನ ಭಾವನೆಗಳನ್ನು ಹಂಚ್ಕೊಳ್ತಾ ಇದ್ರು, ಎಲ್ಲವನ್ನ ಕೂಡ ನಾವು ನೋಡಿದ್ದೀವಿ. ಆಕೆಗೆ ಬಿಗ್ ಬಾಸ್ ಮನೆ ಕೇವಲ ಆಟದ ವೇದಿಕೆ ಅಲ್ಲ, ಆಕೆಗೆ ಅದು ತನ್ನ ಮನೆ ಅನ್ನೋ ರೀತಿಯಲ್ಲಿ ಆಕೆ ಬದುಕಿದ್ರು. ಇನ್ನೊಂದು ಅದ್ಭುತವಾದಂಥ ಮಾತನ್ನು ಕಿಚ್ಚ ಸುದೀಪ್ ಅವರಿಗೆ ಹೇಳ್ತಾರೆ. ನನಗೆ ಯಾವತ್ತೂ ಕೂಡ ಜಾಯಿಂಟ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋ ಅನುಭವ ಇಲ್ಲ. ನಮ್ಮ ಮನೇಲಿರೋದು ನಾನು, ಅಪ್ಪ, ಅಮ್ಮ, ತಂಗಿ ಅಷ್ಟೇ. ನನಗೆ ಆ ಜಾಯಿಂಟ್ ಫ್ಯಾಮಿಲಿ ಇರಬೇಕು ಅನ್ನೋ ಆಸೆ ಇತ್ತು. ಆದರೆ ಆ ಆಸೆ ಯಾವತ್ತೂ ಕೂಡ ಈಡೇರಲಿಲ್ಲ. ಆದರೆ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ನನಗೆ ಆ ಮನೆ ಜಾಯಿಂಟ್ ಫ್ಯಾಮಿಲಿ ಇರುವಂಥ ಮನೆ ಹೇಗಿರುತ್ತೆ ಅನ್ನೋ ಫೀಲ್ ಗೊತ್ತಾಯಿತು. ನಾವೆಲ್ಲರೂ ಕೂಡ ಜೊತೆಯಲ್ಲಿದ್ವಿ ಅಂತ. ಈ ಮಾತನ್ನು ಸಾಕಷ್ಟು ಸಲ ರಕ್ಷಿತಾ ಹೇಳಿದ್ದಾರೆ. ಜಗಳ ಆದಾಗ, ಕೋಪ ಆದಾಗ ಅಥವಾ ಯಾರಾದರೂ ಹೋಗುವಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಿದೆ. ಇದು ನಾವೆಲ್ಲರೂ ಕೂಡ ಆಟ ಆಡೋದಕ್ಕೆ ಇಲ್ಲಿಗೆ ಬಂದಿದ್ದೇವೆ ನಿಜ, ಆದರೆ ನಮ್ಮೆಲ್ಲರ ನಡುವೆ ಒಂದು ಬಾಂಧವ್ಯ ಇದೆ. ಕೋಪ ಜಗಳ ಏನೇ ಇರ್ಬೋದು ಅದು ಆಟಕ್ಕಾಗಿ, ಅದರ ನಂತರ ನಾವೆಲ್ಲರೂ ಕೂಡ ಕುಟುಂಬದ ಸದಸ್ಯರು ಅಂತ. ಕಿಚ್ಚ ಸುದೀಪ್ ಅವರಿಗೂ ಕೂಡ ರಕ್ಷಿತಾ ಅದೇ ಮಾತನ್ನು ನಿನ್ನೆ ಹೇಳ್ತಾರೆ. ಈ ಮನೆಯನ್ನು ನಾನು ಒಂದು ಫ್ಯಾಮಿಲಿ ಅನ್ನೋ ರೀತಿಯಲ್ಲಿ ನೋಡಿದೆ, ಈ ಮನೆಯಲ್ಲಿ ಸಾಕಷ್ಟು ನೆನಪಿದೆ ಅಂತ. ನಿಜಕ್ಕೂ ರಕ್ಷಿತಾ ಅವರು ನಿನ್ನೆ ಅಳ್ತಾ ಇದ್ದಿದ್ದನ್ನು ನೋಡಿದಂಥ ಅಭಿಮಾನಿಗಳು ಕೂಡ ತುಂಬ ಜನ ಬೇಸರವನ್ನು ವ್ಯಕ್ತಪಡಿಸಿದ್ರು. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಕ್ಷರಶಃ ಜೀವಿಸಿದಂಥ ಸ್ಪರ್ಧಿ ಅಂದರೆ ರಕ್ಷಿತಾ ಶೆಟ್ಟಿ. ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ರಕ್ಷಿತಾ ಶೆಟ್ಟಿ ಆಡಿದಂಥ ರೀತಿ, ಮನೆಯಲ್ಲಿ ಆಕೆ ಬದುಕಿದಂಥ ರೀತಿ, ಆಕೆಯನ್ನು ಗ್ರ್ಯಾಂಡ್ ಫಿನಾಲೆಗೆ ತೆಗೆದುಕೊಂಡು ಬಂದಿದೆ. ಆಕೆಯ ಈ ಒಂದು ಜರ್ನಿ ಯಾವತ್ತಿಗೂ ಕೂಡ ವೀಕ್ಷಕರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಗ್ರ್ಯಾಂಡ್ ಫಿನಾಲೆಯಲ್ಲಿ ಆಕೆ ಟ್ರೋಫಿಯನ್ನು ಎತ್ತಿ ಹಿಡೀಲಿ ಅನ್ನೋದು ಅವರ ಅಭಿಮಾನಿಗಳ